ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕವಲ್ಗ. ಇವತ್ತು ರಾಜಸ್ಥಾನದ ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೇನೆ. ಅದು ರಾಜಸ್ಥಾನದಲ್ಲಿ 5ನೇ ದೊಡ್ಡ ನಗರವಾಗಿರ್ತಕ್ಕಂಥ ಅಜ್ಮೀರ್ನಲ್ಲಿ ನಾನಿದ್ದೇನೆ. ಈ ಅಜ್ಮೀರ್ ದರ್ಗಾ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದರ್ಗಾ. ಇಲ್ಲಿ ಸೂಫಿ ಸಂತ ಮಹಮೂದ್ದೀನ್ ಚಿಸ್ತಿ ಅವರ ಸಮಾಧಿ ಇರ್ತಕ್ಕಂಥ ಸ್ಥಳ. ಆ ಸಮಾಧಿ ಇರ್ತಕ್ಕಂಥ ವಿಶೇಷ ಸ್ಥಳಕ್ಕೆ ಚಾದರ್ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸ್ತಾರೆ. ಅಂಥ ವಿಶೇಷವಾಗಿರ್ತಕ್ಕಂಥ ಆ ಸ್ಥಳದಲ್ಲಿ ಇವತ್ತು ನಾನಿದ್ದೇನೆ. अजमेर की गली में हम महफिलें सजाएंगे, अजमेर की गली में सदका अली का पाएंगे, अजमेर की गली में सदका अली का पाएंगे, अजमेर की गली में दुल्हन की तरह लगी है ख्वाजा का आशिकाना. ದರ್ಗಾದ ಹೋಗುತ್ತಿದ್ದಂತೆ ದೊಡ್ಡದಾಗಿರ್ತಕ್ಕಂಥ ಬೆಳ್ಳಿ ದ್ವಾರ ಇದೆ. ಆ ಬೆಳ್ಳಿ ದ್ವಾರದಿಂದ ನಾವು ಒಳಗಡೆ ಹೋದರೆ ಅಲ್ಲಿ ಸಂತ ಮಹಿನೂದ್ದೀನ್ ಚಿಸ್ತಿಯವರ ಸಮಾಧಿ ಇದೆ. ಆ ಸಮಾಧಿ ಇರ್ತಕ್ಕಂಥ ಸಂಪೂರ್ಣ ಗುಡಿ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಗುಡಿಯಾಗಿದೆ ನೋಡಿ. ಅಲ್ಲಿ ಭಕ್ತರು ವಿಶೇಷವಾಗಿರ್ತಕ್ಕಂಥ ಹರಕೆಯನ್ನು ಸಲ್ಲಿಸ್ತಾರೆ, ಹೂಗಳನ್ನು ಅರ್ಪಣೆ ಮಾಡ್ತಾರೆ, ಮತ್ತು ಚಾದರ್ ಕೂಡ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಇಲ್ಲಿ ಚಾದರ್ ಕೂಡ ಅರ್ಪಣೆ ಮಾಡ್ತಾರೆ. ಇಲ್ಲಿ ಕೇವಲ ಮುಸ್ಲಿಂ ಬಾಂಧವರಲ್ಲದೆ ಪ್ರತಿಯೊಂದು ಜಾತಿ ಧರ್ಮದವರು ಕೂಡ ಇಲ್ಲಿ ಆಗಮಿಸಿ ಇಲ್ಲಿ ಚಾದರ್ ಹರಕೆ ಮತ್ತು ಹೂಗಳು ಅರ್ಪಣೆ ಮಾಡ್ತಾರೆ. ಕೇವಲ ಭಾರತೀಯರಲ್ಲದೆ ವಿದೇಶಿಗರು ಕೂಡ ಈ ಸ್ಥಳದಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ. ಅಂಥ ಮಹಾನ್ ವ್ಯಕ್ತಿ ಈ ಮಹಿನೂದ್ದೀನ್ ಚಿಸ್ತಿಯವರು. ಇಲ್ಲಿ ಜನ ಸರದಿ ಸಾಲಿನ ಮೇಲೇನು ನಿಂತು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ನೋಡಿ. ಇದೇ ಮಹಮ್ಮದ್ ಚಿಸ್ತಿಯವರ ಸಮಾಧಿ ಇರ್ತಕ್ಕಂಥ ಸ್ಥಳ. ದರ್ಗಾಕ್ಕೆ ಚಾದರ್ ಏರಿಸುವ ಪದ್ಧತಿ ಸಾಕಷ್ಟು ವರ್ಷಗಳಿಂದ ಬಂದಿದೆ. ತಮ್ಮ ಭಕ್ತಿ ಭಾವಕ್ಕೆ ತಕ್ಕಂತೆ ಇಲ್ಲಿ ಭಕ್ತರು ಸಮಾಧಿಗೆ ಚಾದರನ್ನು ಅರ್ಪಣೆ ಮಾಡ್ತಾರೆ. ಇಲ್ಲಿ ಸಿನಿಮಾ ನಟರಿಂದ, ಕ್ರಿಕೆಟ್ ಪಟುಗಳಿಂದ, ಉದ್ಯಮಿ ಮತ್ತು ರಾಜಕಾರಣಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಜಾತಿ ಭೇದ ಮರೆತು ಈ ದರ್ಗಾಕ್ಕೆ ಬಂದು ತಮ್ಮ ಹರಕೆಯನ್ನು ತೀರಿಸ್ತಾರೆ. पिया की
ದರ್ಗಾ ನಿರ್ಮಾಣ ಮಾಡಿರ್ತಕ್ಕಂಥವ್ರು ರಾಜ ಅಜಯ್ ಪಾಲ್ ಚೌಹಾಣ್ ಅಂತೇಳಿ ಅವರು ಹಿಂದೂಗಳು. ಆದರೆ ಸೂಫಿ ಸಂತರಾಗಿರ್ತಕ್ಕಂಥ ಮೈನೋದ್ದೀನ್ ಚಿಸ್ತಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ದೀನರ, ದಲಿತರ, ಬಡವರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸದಿಂದಾಗಿ ಹಿಂದೂ ರಾಜ್ಯ ಮುಸ್ಲಿಂ ಸಾಧಕನ, ಮುಸ್ಲಿಂ ಸಂತನ ಸಮಾಧಿಯನ್ನು ಇಲ್ಲೇ ಕಟ್ಟಿದ್ದಾರೆ ನೋಡಿ. ದರ್ಗಾದಲ್ಲಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳಿವೆ, ಮಸೀದಿಗಳಿವೆ. ಮೊಘಲರ ಅರಸ ಅಕ್ಬರ್ ಮತ್ತು ಆತನ ಹೆಂಡತಿ ಕೂಡ ಇಲ್ಲಿಗೆ ಬಂದು ಹೋಗಿದ್ದಾರೆ ಅಂತಕ್ಕಂಥ ಒಂದು ಇತಿಹಾಸ ಕೂಡ ಇದೆ ನೋಡಿ. ಅಜ್ಮೀರ್ದ ದರ್ಗಾಕ್ಕೆ ಕೇವಲ ಮುಸ್ಲಿಮರು ಮಾತ್ರ ಪೂಜೆ ಮಾಡೋದಿಲ್ಲ, ಇಲ್ಲಿ ಹಿಂದೂ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಪೂಜೆ ಸಲ್ಲಿಸಿ ಹೋಗ್ತಾರೆ. ಜೊತೆಗೆ ರಾಜಕಾರಣಿಗಳು, ಫಿಲ್ಮ್ ಸ್ಟಾರ್ಗಳು ಮತ್ತು ಬೇರೆ ರಾಜಕಾರಣಿಗಳು ಕೂಡ ಇಲ್ಲಿ ಆಗಮಿಸಿ ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಚಾದರ್ ಮತ್ತು ಹೂವನ್ನು ಅರ್ಪಣೆ ಮಾಡ್ತಾರೆ. ಅಂಥ ಫೇಮಸ್ ಆಗಿರ್ತಕ್ಕಂಥದ್ದು ಇಡೀ ದೇಶವಲ್ಲದೆ ವಿದೇಶದಲ್ಲಿ ಅಜ್ಮೀರ್ ದರ್ಗಾ ಅಂದರೆ ಫೇಮಸ್ ಆಗಿರ್ತಕ್ಕಂಥ ದರ್ಗಾ. ಮೆಕ್ಕಾ ಮದೀನಕ್ಕೆ ಹೋಗಲು ಆಗದವರು ಇಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸ್ತಾರೆ ನೋಡಿ. ಶಕ 1193ರಲ್ಲಿ ಮೊಹಮ್ಮದ್ ಗೋರಿ ಇಲ್ಲಿ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಕೆಲವು ಐತಿಹಾಸಿಕ ಸ್ಥಳಗಳಿಗೆ ಹಾನಿ ಮಾಡ್ತಾರೆ. ಆದರೆ ಮೊಹಮ್ಮದ್ ಗೋರಿಯವರು ಈ ಮೈನೂದ್ದೀನ್ ಚಿಸ್ತಿಯವರ ಸಮಾಧಿಗೆ ಯಾವುದೇ ರೀತಿ ಹಾನಿ ಮಾಡಿಲ್ಲ ಅಂಥೇಳಿ ಹೇಳಲಾಗುತ್ತದೆ.